8ನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಎ.ಬಿ.ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 8ನೆಯ ತರಗತಿಯ ಎಲ್ಲ ಪಾಠದ ಪ್ರಶ್ನೋತ್ತರಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ, ಅದನ್ನು ನೋಡಿಕೊಳ್ಳಿ. ಈಗ ನಾವು ಚಾಪ್ಟರ್ 28 ಬೇಸಿಕ್ ಕಾನ್ಸೆಪ್ಟ್ ಆಫ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಅನ್ನುವಂತಹ ಪಾಠದ ಪ್ರಶ್ನೆಯ ಉತ್ತರಗಳನ್ನು ನೋಡ್ತಾ ಇದ್ದೇವೆ. ಮೊದಲ ಪ್ರಶ್ನೆ ಈ ರೀತಿಯಾಗಿದೆ: ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ವರ್ಡ್ಸ್. ಬಿಟ್ಟ ಸ್ಥಳಗಳನ್ನು ಸರಿಯಾದ ಅಥವಾ ಸೂಕ್ತ ಪದಗಳಿಂದ ತುಂಬಿರಿ. ದ ಪ್ರೊಡಕ್ಷನ್ ಡಿಕ್ರೀಸಸ್ ವೆನ್ ದ ಡಿಮ್ಯಾಂಡ್ ಇನ್ಕ್ರೀಸ್. ಇಲ್ಲಿ ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆಯು ಕಡಿಮೆಗೊಳ್ಳುತ್ತದೆ. ಹೆಚ್ಚಾಗುತ್ತದೆ ಅಂತೇಳಿ. ದ ಪ್ರೊಡಕ್ಷನ್ ಡಿಕ್ರೀಸಸ್ ವೆನ್ ದ ಡಿಮ್ಯಾಂಡ್ ಇನ್ಕ್ರೀಸ್ ಅಂತ ಹೇಳ್ತಾರೆ. ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಯೂಸ್ಡ್ ಫಾರ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ವಾಂಟ್ಸ್ ಆರ್ ಕನ್ಸಂಪ್ಷನ್. ಸರಕು ಸೇವೆಗಳನ್ನು ಬಯಕೆಯ ತೃಪ್ತಿಗಾಗಿ ಉಪಯೋಗಿಸುವುದು ಕನ್ಸಂಪ್ಷನ್ ಅಂತಂದರೆ ಬಳಕೆ ಮಾಡುವುದು ಅಂತ ಅರ್ಥವನ್ನು ಕೊಡ್ತದೆ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು, ಇಫ್ ದ ನ್ಯಾಷನಲ್ ಇನ್ಕಮ್ ಈಸ್ ಡಿವೈಡೆಡ್ ಬೈ ನೇಷನ್ಸ್ ಟೋಟಲ್ ಪಾಪ್ಯುಲೇಷನ್ ವಿ ಗೆಟ್ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರೀತಾರೆ. ಒಂದು ರಾಷ್ಟ್ರದ ಆದಾಯವನ್ನು ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದರೆ ಲಭಿಸುವುದೇ ತಲಾ ಆದಾಯ, ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರೀತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು, ವರ್ಕರ್ಸ್ ಇನ್ವಾಲ್ವ್ಡ್ ಇನ್ ಕ್ಯಾರಿಂಗ್ ಮೆಟೀರಿಯಲ್ಸ್, ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ದ ಕಾರ್ಗೋ ಆರ್ ಕಾಲ್ಡ್ ಫಿಸಿಕಲ್ ಲೇಬರ್. ಲಾರಿಗಳಿಂದ ಸರಕುಗಳನ್ನು ಇಳಿಸುವ ಕೆಲಸದಲ್ಲಿ ತೊಡಗಿರುವವರು ಬರುವ ಶ್ರಮ ವಿಭಾಗ, ಅದು ದೈಹಿಕ ಶ್ರಮ ವಿಭಾಗ. ವರ್ಕರ್ಸ್ involved in teaching the students belongs to mental labor workers. ಶಾಲೆಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವ ಶಿಕ್ಷಕರು ಈ ಶ್ರಮಕ್ಕೆ ಉದಾಹರಣೆ, ಅವರು ಮಾನಸಿಕ ಶ್ರಮಕ್ಕೆ ಉದಾಹರಣೆ. ಪ್ರಶ್ನೆ ನಂಬರ್ 2, ಆನ್ಸರ್ ದ ಫಾಲೋವಿಂಗ್. ವಾಟ್ ಈಸ್ ಡಿಮ್ಯಾಂಡ್ ಇನ್ ಎಕನಾಮಿಕ್ಸ್? ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಎಂಬುದರ ಅರ್ಥವೇನು? Demand is the quantity of economic goods that can be bought at a fixed price at a given time. Generally, when the price increases, the demand for it decreases. Question number 7. What is the influence of demand in the field of production? ಉತ್ಪಾದನಾ ಕ್ಷೇತ್ರದಲ್ಲಿ ಬೇಡಿಕೆ ಪ್ರಭಾವವೇನು? Demand has a great influence in the field of production. When there is an increasing demand, generally production, employment, income and supply increases. Next we go to see the 8th one. What is distribution? ವಿತರಣೆ ಎಂದರೇನು? Distribution is a very important economic activity. The important function of distribution is to distribute the goods produced involving the interaction of the factors of production. Question number 9. How can distribution be done effectively? ಇಲ್ಲಿ ವಿತರಣೆ ಸಮರ್ಪಕ ರೀತಿಯಲ್ಲಿ ಮಾಡುವ ಬಗೆ ಹೇಗೆ ಅಂತ ಕೇಳಲಾಗಿದೆ. The distribution takes place in the rate of the role played by each factor of production. It should balance and demand and supply without bringing an obstacles to production. Special importance should not be given to any factors of production, nor should any of them be neglected. Next we go to see 10th one. Mention the differences between national income and per capita income. ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನದ ವ್ಯತ್ಯಾಸಗಳನ್ನು ತಿಳಿಸಿರಿ.
National income refers to the total value of goods and services produced annually in a country. Per capita income, if the national income is divided by the total population of the nation, we get the per capita income. The last question is, what is the importance of labor? ಶ್ರಮದ ಮಹತ್ವವೇನು? It is innate quality of man to work hard to accomplish and to improve the standard of living. This effort might be physical or mental. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.